ನೋಡುತ್ತಾ ಅವ್ಯಕ್ತ ಬಾಪ್ ದಾದಾ ಹೇಳ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್ ಬಚ್ಚೆ ಎನ್ನುತ್ತಿದ್ದಾರೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ನಿಶ್ಚಯ ಬುದ್ಧಿ ಮಕ್ಕಳು, ನಿರಂತರ ತಪಸ್ವಿಗಳು, ಪರಮಾತ್ಮನ ಸಮೀಪದ ರತ್ನಗಳು. ಸಫಲತೆಯ ಸಿತಾರೆಯರ ವಿಶೇಷತೆ, सफलता सितारे, सफलता के सितारे की विशेषताएं क्या क्या है बाबा आज बताने जा रहे हैं. ನಮ್ಮೆಲ್ಲರಿಗೂ ಬಾಬಾ ಹೇಳಲಿಕ್ಕೆ ವಿಶೇಷ ಜ್ಞಾನ ಸ್ನಾನವನ್ನು ಮಾಡಿಸಲಿದ್ದಾರೆ. ಸಫಲತೆಯ ಸಿತಾರೆ ಅಂದರೆ ಹೇಗಿರ್ತಾರೆ, ಅವರ ವಿಶೇಷತೆಗಳೇನು? ಬಾಬಾ ಮೊನ್ನೆ ಒಂದು ಲಿಟಲ್ ಆಂಜಲ್ಗೆ ಬಾಬಾ ಸಫಲತೆಯ ಸಿತಾರ ಅಂತ ಕೊಟ್ಟರು ಟೈಟಲನ್ನು. ಯಾರು? ಶಿವಪ್ರಸಾದನ್ನವರು ಇದಿರಿ ಬಾಬಾ ವಚನದಲ್ಲಿ. ಸಫಲತಾ ಸಿತಾರ, ನಾವೆಲ್ಲ ಅದೃಷ್ಟದ ನಕ್ಷತ್ರಗಳಾಗಿದ್ವಿ ಇವತ್ತು. ಸಫಲತೆ ಸಿತಾರೆ ಅಂತ ಒಂದು ಲಿಟಲ್ ಆಂಜಲ್ ಬಾಬಾ ವಿಶೇಷವಾಗಿ ಬ್ರಹ್ಮ ಬಾಬಾ, ಜ್ಞಾನ ಚಂದ್ರಮ, ಜ್ಞಾನ ಸೂರ್ಯ ಶಿವಬಾಬಾ ಅವರ ಮಧ್ಯದಲ್ಲಿ ಒಂದು ಲಿಟಲ್ ಆಂಜಲ್ನ ಕರೆದಿದ್ರು ಬಾಬ್ರವರು ಸಫಲತೆಯ ಸಿತಾರ ಎಂದು ನಕ್ಷತ್ರವನ್ನು. ಬಾಬಾ ವಿಶೇಷವಾಗಿ ಅವರ ವಿಶೇಷತೆಗಳೇನು? ಜ್ಞಾನ ಸೂರ್ಯ ಜ್ಞಾನ ಚಂದ್रमा बाप दादा अपने नए सो कल्प पुराने बच्चों के सम्मुख परमात्मा तारामंडल का हाल सुनाते हुए बोल रहे हैं. ಅರ್ಥ ಮಾಡಿಕೊಡ್ರಿ ನೋಡಿ. ಶಿವಪ್ರಸಾದ್ ಅನ್ನೋರು ಲಿಟಲ್ ಆಂಜಲ್ ಆಗಿರುವ ಕಾರಣ ಬಾಬಾ ಏನು ಹೇಳ್ತಿದ್ದಾರೆ, ಹೊಸಬರು ಹೌದು, ಆದರೆ ಕಲ್ಪದ ಹಿಂದಿನವರು, ಹಳಬರು, ಆತ್ಮ ಪೂರ್ವಜ ಆಗಿದೆ. ಬಾಬಾ ಅದನ್ನು ಹೇಳ್ತಾರೆ. ಜ್ಞಾನ ಸೂರ್ಯ ಜ್ಞಾನ ಚಂದ್रमा बाप दादा अपने नए सो कल्प पुराने बच्चों के सम्मुख परमात्मा तारा मंडल का हाल सुनाते बाबा बोल रहे हैं. ಎಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ಏನು ಹೇಳ್ತಾ ಇದ್ದಾರೆ? ಜ್ಞಾನ ಸೂರ್ಯ ಜ್ಞಾನ ಚಂದ್रमा बाप दादा ತನ್ನ ಹೊಸ ಮಕ್ಕಳು ಮತ್ತು ಹೊಸ ಮಕ್ಕಳೇ ಹಳೆಯ ಕಲ್ಪದ ಹಳೆಯ ಮಕ್ಕಳ ಸಮ್ಮುಖದಲ್ಲಿ ಪರಮಾತ್ಮ ತಾರಾಮಂಡಲದ ಒಂದು ವಿಶೇಷತೆ, ತಾರಾಮಂಡಲದ ಒಂದು ಸ್ಥಿತಿ ಹೇಗಿರ್ತದೆ, ತಾರಾಮಂಡಲ ಅಂದರೆ ಹೇಗಿರ್ತದೆ ಅದರದ್ದೊಂದು ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ಆಜ್ ಜ್ಞಾನ ಸೂರ್ಯ ಜ್ಞಾನ ಚಂದ್रमा अपने चमकते हुए तारामंडल को देख रहे हैं. ಈಗ ಬಾಪ್ ದಾದಾ ಯಾರು? ಜ್ಞಾನ ಸೂರ್ಯ ಯಾರು? ಜ್ಞಾನ ಸೂರ್ಯ ಯಾರು? ಜ್ಞಾನ ಚಂದ್ರಮ ಯಾರು? ಜ್ಞಾನ ಸೂರ್ಯ ಶಿವ ಬಾಬಾ, ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ. ತಮ್ಮ ಹೊಳೆಯುತ್ತಿರುವ ತಾರಾಮಂಡಲವನ್ನು ನೋಡ್ತಾ ಇದ್ದಾರೆ. ಅಂದರೆ ಏನು ಅರ್ಥ ಆಯಿತು? ತಾರಾಮಂಡಲದಲ್ಲಿ ಯಾವ ನಕ್ಷತ್ರಗಳಿವೆ? ನಾವು ಸಫಲತೆಯ ನಕ್ಷತ್ರಗಳು, ನಾವು ಅದೃಷ್ಟದ ನಕ್ಷತ್ರಗಳು ಇದೀವಿ ಇಲ್ವಾ? ಬಾಬಾ ನೋಡ್ತಾ ಇದ್ದಾರಂತೆ. ಯಾರೋ ಬರೀ ಬಾಬಾ ಶಿವ ಬಾಬಾ ಅಷ್ಟೇ ಅಲ್ಲ, ಜ್ಞಾನ ಸೂರ್ಯ ಅಷ್ಟೇ ಅಲ್ಲ, ಜ್ಞಾನ ಚಂದ್ರವನ್ನು ನೋಡ್ತಾ ಇದ್ದಾರೆ. ವಹಾ ಆಕಾಶಕ್ಕೆ ಸಿತಾರೆ ಹೇ और यहाँ धरती के सितारे है. ನೋಡಿ, ಆಕಾಶದಲ್ಲಿ ಸಿತಾರೆ ಅವುಗಳು ಬೇರೆ, ಆದರೆ ನಾವು ಮಕ್ಕಳಿಗೆ ಪರಮಾತ್ಮ ಏನು ಹೇಳ್ತಿದ್ದಾರೆ? ನೀವೆಲ್ಲರೂ ಭೂಮಿಯ ನಕ್ಷತ್ರಗಳು, ಇಲ್ಲಿ ಬಂದಿದ್ದೀರಿ ನನ್ನ ಹತ್ರ ಅಂತಿದ್ದಾರೆ ಬಾಪ್ ದಾದಾರೊಬ್ಬರು. ವಹ ಪ್ರಕೃತಿ ಕಿ ಸತ್ತಾ ಹೇ, ವಹ ಪ್ರಕೃತಿ ಕಿ ಸತ್ತಾ ಹೇ, ಯಹ ಪರಮಾತ್ಮ ಸಿತಾರೆ ಹೇ. ಪ್ರಕೃತಿ, ವಹ ಪ್ರಕೃತಿ ಕಿ ಸತ್ತಾ ಹೇ. ಯಾವುದು? ನಾರ್ಮಲ್ ನಕ್ಷತ್ರಗಳು ನಾವು ನೋಡ್ತೀವಲ್ಲ, ಪ್ರಕೃತಿ ಅಧಿಕಾರ. ಇದು ಪರಮಾತ್ಮ ಸಿತಾರೆ. ಯಾರು? ನಾವುಗಳು, ನಾವೆಲ್ಲ ಯಾರು? ಪರಮಾತ್ಮ ಸಿತಾರೆ. ಅವರು ಏನು ಹೇಳ್ತಾರೆ ಬಾಬ್ರವರು ಇದಕ್ಕೆ? ನಮಗೆಲ್ರಿಗೂ ಧರತಿಯ ನಕ್ಷತ್ರಗಳು ಅಂತಾರೆ. ಹಾಗಾದರೆ ಬಾಬಾ ನೆಕ್ಸ್ಟ್ ಏನು ಹೇಳ್ತಾರೆ? ಅಟೆನ್ಷನ್ ಪ್ಲೀಸ್. ಯಹ ಪರಮಾತ್ಮ ಸಿತಾರೆ ಹೇ. ಯಹ ಪರಮಾತ್ಮ ಸಿತಾರೆ ಅಂದರೆ ನಾವೆಲ್ಲರೂ ಸಿತಾರೆಯರು. ರೂಹಾನಿ ಸಿತಾರೆ ಹೇ, ಆತ್ಮಿಕ ಸಿತಾರೆ, ಆತ್ಮಿಕ ನಕ್ಷತ್ರಗಳಾಗಿದ್ದೀವಿ. वहाँ सितारे भी रात को ही प्रकट होते हैं. अंडरलाइन ನೋಡಿ ಹೇಗೆ ಹೋಲಿಸಿ ಬಾಬರವರು ಪಕ್ಕ ನಮಗೆ ಅರ್ಥ ಮಾಡಿಸಿ ಒಂದು ಸ್ಥೂಲದ ಏನಾದರೂ ಉದಾಹರಣೆ ಕೊಟ್ಟು ಅದಕ್ಕೆ ಇದಕ್ಕೆ ಆತ್ಮಿಕತೆಗೆ ಮತ್ತು ಸೂಕ್ಷ್ಮತೆಗೆ ಮತ್ತು ಸ್ಥೂಲತೆಗೆ ಇರುವಂತಹ ವ್ಯತ್ಯಾಸ ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ತಗೊಂಡ್ಬಿಟ್ಟು ಹೇಳ್ತಾರೆ. ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅವು ಪರಮಾತ್ಮ ಸಿತಾರೆಯರು ನಾವಾಗಿದ್ದೇವೆ, ಆತ್ಮಿಕ ನಕ್ಷತ್ರಗಳು ನಾವಾಗಿದ್ದೇವೆ.
वहाँ सितारे भी रात को ही ಪ್ರಗಟ होते हैं ನೋಡಿ ರಾತ್ರಿನೇ ನಕ್ಷತ್ರಗಳು ಪ್ರಗಟ ಆಗ್ತವೆ ರಾತ್ರಿ ಆಕಾಶದಲ್ಲಿ ನೀವು ಮನೆ ಮಾಳಿಗೆ ಮೇಲೆ ಹೋಗ್ಬಿಟ್ಟು ನೋಡಿ ಸಿತಾರೆಗಳು ಕಾಣಿಸ್ತವೆ ಚಿಕ್ಕ ಮಕ್ಕಳಿದ್ದಾಗ ನೋಡ್ತಿದ್ವಲ್ಲ ನಾವೆಲ್ಲ यहाँ रूहानी सितारे ज्ञान सितारे चमकते हुए सितारे भी ब्रह्मा की रात में प्रगट होते हैं अंडरलाइन बाबा ಸ್ಥೂಲ ಸಿತಾರೆಗಳು ನಕ್ಷತ್ರಗಳು ರಾತ್ರಿನೇ ಪ್ರಗಟ ಆಗ್ತವೆ ಓಕೆನಾ ಈ ಆತ್ಮಿಕ ಸಿತಾರೆ ಅಂದರೆ ನಾವುಗಳು ಈ ಜ್ಞಾನ ಸಿತಾರೆಯರು ಅಂದ್ರೆ ನಾವುಗಳು ಆತ್ಮಿಕ ನಕ್ಷತ್ರಗಳು ಜ್ಞಾನದ ನಕ್ಷತ್ರಗಳು ಹೊಳೆಯುತ್ತಿರುವ ನಕ್ಷತ್ರಗಳು ಕೂಡ ಬ್ರಹ್ಮ ಬಾಬರವರ ರಾತ್ರಿಯಲ್ಲಿಯೇ ಪ್ರಗಟ ಬ್ರಹ್ಮ ಬಾಬರವರ ರಾತ್ರಿಯಲ್ಲಿಯೇ ಪ್ರಗಟ ಆಗ್ತಿವೆ ಹೇಗೆ ರಾತ್ರಿಯಲ್ಲೇ ಪ್ರಗಟ ಆಗ್ತಿವೆ ಹೇಗೆ ವहाँ सितारे रात को दिन नहीं बनाते सिर्फ सूर्य रात को दिन बनाता है ಬಹಳ ಸೂಕ್ಷ್ಮವಾದ ಅರ್ಥ ಹೊಂದಿರುವಂತಹ ಪ್ರತಿಯೊಂದು ಒಂದೊಂದು ವರ್ಷನು ಪರಮಾತ್ಮ ವರ್ಷನ್ಸ್ ಮನನ ಚಿಂತನೆ ಮಾಡಿದರೆ ಆತ್ಮ ಹೊಳೆಯಲಾರಂಭಿಸ್ತದೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವೆಲ್ಲರೂ ಆತ್ಮಿಕ ನಕ್ಷತ್ರಗಳು ನೀವೆಲ್ಲೂ ಜ್ಞಾನ ನಕ್ಷತ್ರಗಳು ಹೊಳೆಯುತ್ತಿರುವ ನಕ್ಷತ್ರಗಳು ಬ್ರಹ್ಮನ ರಾತ್ರಿಯಲ್ಲಿ ಪ್ರಕಟ ಆಗ್ತಿರೇ ಆ ನಕ್ಷತ್ರಗಳು ಕೂಡ ವಹ ಸಿತಾರೆ ರಾತ್ ಕೋ ದಿನ ನಹಿ ಬನಾತೆ ಆ ನಕ್ಷತ್ರಗಳು ರಾತ್ರಿಯನ್ನು ದಿನ ಮಾಡುವುದಿಲ್ಲ ಸಿರ್ಫ್ ಸೂರ್ಯ ರಾತ್ ಕೋ ದಿನ ಬನಾತಾ ಹೇ ಅಂಡರ್ಲೈನ್ ನಕ್ಷತ್ರಗಳಲ್ಲಿರ್ತವೆ ಆದರೆ ಸೂರ್ಯ ಬಂದ ತಕ್ಷಣ ಏನಾಗುತ್ತೆ ರಾತ್ರಿ ಇದ್ದಿದ್ದು ದಿನವಾಗ್ತದೆ ಯಾರು ಮಾಡ್ತಾರೆ ಸೂರ್ಯ ಮಾಡ್ತಾನೆ ಸೂರ್ಯ ಬಂದ ತಕ್ಷಣ ರಾತ್ರಿ ಹೋಗಿ ಹಗಲಾಗತ್ತಲ್ವಾ ಇಲ್ಲಿ ಸೂರ್ಯ ಅನ್ನೋದು ಯಾರಿಗೆ ಹೋಲಿಸ್ತಾ ಇದ್ದಾರೆ ಎಲ್ಲರೂ ಅರ್ಥ ಮಾಡ್ಕೊಳ್ತೀರಿ ಸೂಕ್ಷ್ಮ ಬುದ್ಧಿ ದಿವ್ಯ ಬುದ್ಧಿ ಪರಮಾತ್ಮ ಸ್ವಚ್ಛ ಬುದ್ಧಿ ಸೂಕ್ಷ್ಮ ಮಹೀನ ಬುದ್ಧಿ ಕೆಲಸ ಮಾಡ್ತಾ ಇರಬೇಕು ಬುದ್ಧಿಯ ಲೈನ್ ಕ್ಲಿಯರ್ ಇರಬೇಕು ಸೂರ್ಯ ಅಂದರೆ ಯಾರಿಗೆ ಹೋಲಿಸಲಾಗ್ತದೆ ಇಲ್ಲಿ ಬಾಬಾ ಅರ್ಥ ಮಾಡ್ಕೊಡ್ರಿ ಅಲ್ಲಿ ಸೂರ್ಯ ರಾತ್ರಿಯನ್ನು ಹಗಲು ಮಾಡ್ತಾರೆ ದಿನ ಮಾಡ್ತಾರೆ ಆದರೆ ನೀವು ನಕ್ಷತ್ರಗಳು ಜ್ಞಾನ ಸೂರ್ಯ ನೀವು ನಕ್ಷತ್ರಗಳ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆ ನೀವು ನಕ್ಷತ್ರಗಳ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಜ್ಞಾನ ಸೂರ್ಯ ಯಾರು ಶಿವ ಬಾಬಾ ಜ್ಞಾನ ಚಂದ್ರಮ ಯಾರು ಬ್ರಹ್ಮ ಬಾಬಾ ಅವರ ಜೊತೆತನ ಆಗಿ ರಾತ್ರಿಯನ್ನು ದಿನವನ್ನಾಗಿ ಮಾಡ್ತೀವಿ ಎಷ್ಟು ಸೂಕ್ಷ್ಮವಾದ ಎಷ್ಟು ಮೀನಿಂಗ್ ಇದೆ ನೋಡಿ ಎಷ್ಟೆಷ್ಟು ಮೀನಿಂಗ್ ಬರ್ಬೋದು ಬಾಬಾ ಕೇಳ್ತಾ ಇದ್ದಾರೆ ಏನೆಲ್ಲ ಮೀನಿಂಗ್ ಬಂತು ಇದರಲ್ಲಿ ಯಾರಿಗೆಲ್ಲ ಅರ್ಥ ಆಗ್ತಿದೆ ಬಾಬಾ ಕೇಳ್ತಾ ಇದ್ದಾರೆ ಅಟೆನ್ಷನ್ ಪ್ಲೀಸ್ ಬಾಬಾ ಇನ್ನೊಂದು ಸಾರಿ ಬಾಬಾ ಹೇಳ್ತಾರೆ ಅರ್ಥ ಯಾರಿಗೆ ಆಗ್ತಾ ಇದೆ ಹೇಳಬೇಕು ಬಾಬಾ ಮಕ್ಕಳೇ ಆ ಸಿತಾರೆಯರು ರಾತ್ರಿಯಲ್ಲೇ ಪ್ರಕಟ ಆಗ್ತವೆ ಓಕೆನಾ ನೀವು ಕೂಡ ಆತ್ಮಿಕ ನಕ್ಷತ್ರಗಳು ಜ್ಞಾನದ ನಕ್ಷತ್ರಗಳು ಹೊಳೆಯುತ್ತಿರುವ ಸಿತಾರೆಗಳು ಕೂಡ ಬ್ರಹ್ಮನ ರಾತ್ರಿಯಲ್ಲಿಯೇ ಪ್ರಕಟ ಆಗ್ತೀರಿ ಆ ನಕ್ಷತ್ರಗಳು ರಾತ್ರಿಯನ್ನು ದಿನ ಮಾಡುವುದಿಲ್ಲ ಆದರೆ ಬರೀ ಸೂರ್ಯ ರಾತ್ರಿಯನ್ನು ದಿನ ಮಾಡ್ತಾನೆ ಇಲ್ಲಿ ಆದರೆ ನೀವು ನಕ್ಷತ್ರಗಳ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆತನ ಆಗಿ ಜ್ಞಾನ ಚಂದ್ರಮ ಜ್ಞಾನ ಸೂರ್ಯನ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆತನ ಮಾಡಿಕೊಂಡು ರಾತ್ರಿಯನ್ನು ದಿನವನ್ನಾಗಿ ಮಾಡ್ತಾರೆ अर्थ ಆಗ್ತಿದೆಯಾ जैसे प्रकृति के तारामंडल में अनेक प्रकार के सितारे चमकते हुए दिखाई देते हैं वैसे परमात्मा तारामंडल में भी भिन्न भिन्न प्रकार के सितारे चमकते हुए दिखाई दे रहे हैं कोई समीप के सितारे हैं और कोई दूर के सितारे भी है कोई सफलता के सितारे हैं तो कोई उम्मीदवार सितारे हैं कोई एक स्थिति वाले हैं और कोई स्थिति बदलने वाले हैं वहाँ स्थान बदलते यहाँ स्थिति बदलते ಹೇಗಿದೆ ನೋಡಿ ಒಂದಕ್ಕೊಂದು ಕನೆಕ್ಷನ್ ಪರಮಾತ್ಮ ಉದಾಹರಣೆ ಸಮೇತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ
ಅವುಗಳು ಸ್ಥಾನ ವಹ ಸ್ಥಾನ ಬದಲ್ತೆ ಯಹ ಸ್ಥಿತಿ ಬದಲ್ತೆ. ಅಲ್ಲಿ ನಕ್ಷತ್ರಗಳ ಸ್ಥಾನ ಬದಲಿಸ್ತದೆ, ಇಲ್ಲಿ ನಮ್ಮ ಸ್ಥಿತಿ ಬದಲ್ತೆ, ನಾವು ನಕ್ಷತ್ರಗಳ ಸ್ಥಿತಿ ಬದಲಿಸ್ತೀವಿ. ಜೈಸೆ ಪ್ರಕೃತಿ के तारामंडल में पुच्छल तारे भी है, अर्थात हर बात में, हर कार्य में यहाँ क्यों, यहाँ क्या, यहाँ पूछने की पूछ वाले अर्थात क्वेश्चन मार्क करने वाले पुच्छल तारे हैं. जैसे प्रकृति के पुच्छल तारे का प्रभाव पृथ्वी पर भारी माना जाता है, ऐसे बार बार पूछने वाले इस ब्राह्मण परिवार में वायुमंडल भारी कर देते हैं. सभी अनुभवी हो जब स्वयं के प्रति भी संकल्प में क्या और क्यों का पूछ लग जाता है तो मन और बुद्धि की स्थिति स्वयं प्रति भारी बन जाती है. साथ साथ अगर किसी भी संगठन बीच व सेवा के कार्य प्रति क्यों, क्या, ऐसा, कैसा, डैश डैश डैश, यह क्वेश्चन मार्क की क्यों का पूछ लग जाता है तो संगठन का वातावरण व सेवा क्षेत्र का वातावरण पौरण भारी बन जाता है बच्चे. तो स्वयं प्रति, संगठन व सेवा प्रति प्रभाव पड़ जाता है ना. साथ साथ कई प्रकृति के सितारे ऊपर से नीचे गिरते भी है तो क्या बन जाते हैं? पत्थर बन जाते हैं. परमात्मा सितारों में भी जब निश्चय, संबंध व स्वधारणा की ऊंची स्थिति से नीचे आ जाते हैं तो बुद्धि क्या हो जाता है? पत्थर बन जाते हैं. कैसे पत्थर बुद्धि बन जाते? जैसे पत्थर को कितना भी पानी डालो लेकिन पत्थर पिघलेगा नहीं, रूप बदल जाता है लेकिन पिघलेगा नहीं, पत्थर को कुछ भी धारण नहीं होता है. ऐसे में जब पत्थर बुद्धि बन जाते तो उस समय कितना भी, कोई भी अच्छी बात महसूस कराओ तो महसूस नहीं करते. कितना भी ज्ञान का पानी डालो लेकिन बदलेंगे नहीं, बातें बदलते रहेंगे लेकिन स्वयं नहीं बदलेंगे. इसको कहते हैं पत्थर बुद्धि बन जाते हैं. तो अपने आप से पूछो बच्चे, इस परमात्मा तारामंडल के सितारों बीच मैं कौन सा सितारा हूं? ಈ ಪರಮಾತ್ಮ ತಾರಾಮಂಡಲದ ನಕ್ಷತ್ರಗಳ ಮಧ್ಯದಲ್ಲಿ ನಾನೆಂತಹ ನಕ್ಷತ್ರ ಆಗಿದ್ದೇನೆ, ನಮ್ಮನ್ನು ನಾವು ಕೇಳ್ಕೋಬೇಕು ಅಂತಿದ್ದಾರೆ ಬಾಬರವರು. ನೋಡಿ, ನಕ್ಷತ್ರಗಳು ಅಲ್ಲಿ ಹೇಗೆ ಮೂಮೆಂಟ್ ಆಗ್ತದೆ. ಒಂದೊಂದು ನಕ್ಷತ್ರಗಳು ಕೆಳಗಡೆ ಬಿದ್ದು ಬಿಡ್ತವೆ ಅಲ್ವಾ, ಬಿದ್ದು ಏನಾಗ್ತದೆ, ಕಲ್ಲುಗಳಾಗ್ತವೆ. ಹಾಗೆ ನಮ್ಮ ಸ್ಥಿತಿ ಕೆಳಗಡೆ ಬಿದ್ದಾಗ ನಾವು, ನಮ್ಮ ಬುದ್ಧಿ ಪತ್ತರಾಗುತ್ತೆ, ಕಲ್ಲಾಗ್ತದೆ. ಹೋಲಿಸ್ತಾ ಇದ್ದಾರೆ ಬಾಬರವರು. ಅಲ್ಲಿಯ ನಕ್ಷತ್ರ, ನಾವು ಧರತಿಯ ನಕ್ಷತ್ರಗಳಿಗೆ, ಆಕಾಶದಲ್ಲಿರುವ ನಕ್ಷತ್ರಗಳಿಗೆ, ಧರತಿಯಲ್ಲಿರುವಂಥ ಚೈತನ್ಯ ನಕ್ಷತ್ರಗಳಿಗೆ ಇರುವ ಒಂದು ಕಾಂಟ್ರಾಸ್ಟ್ ಪರಮಾತ್ಮ ಸ್ಪಷ್ಟ ಮಾಡ್ತಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಆ ಸ್ಥಿತಿಗೆ ಹೋಲಿಸಲಾಗ್ತಾ ಇದೆ. ಈಗ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ. ನೋಡಿ, ಚಂದ್ರ ಮತ್ತು ಸೂರ್ಯ ಆಕಾಶದಲ್ಲಿ ಇರ್ತಾರಲ್ವಾ, ಹಾಗೆ ಜ್ಞಾನ ಸೂರ್ಯ ಅಂದರೆ ಶಿವಬಾಬಾ, ಜ್ಞಾನ ಚಂದ್ರಮ ಅಂದರೆ ಬ್ರಹ್ಮ ಬಾಬಾ. ಅವರ ಜೊತೆಗೆ ಇರುವಂತಹ ನಾವು, ತಾರಾಮಂಡಲದಲ್ಲಿರುವಂತಹ ನಾವು ನಕ್ಷತ್ರಗಳು. ಕೆಲವೊಬ್ಬರು ಸಫಲತೆಯ ನಕ್ಷತ್ರಗಳಿದ್ದೇವೆ, ಕೆಲವೊಬ್ಬರು ಉಮೇದುವಾರ ನಕ್ಷತ್ರಗಳಿದ್ದೇವೆ. ತಾರಾಮಂಡಲದಲ್ಲಿ ಏನಾಗ್ತದೆ, ಅಲ್ಲಿ ಏನೆಲ್ಲ ನಕ್ಷತ್ರಗಳ ಒಂದು ಜಾಗ ಬದಲಾವಣೆ ಆಗುವಂಥದ್ದು ಅಥವಾ ನಕ್ಷತ್ರಗಳ ಕೆಳಗಡೆ ಬೀಳುವಂಥದ್ದು, ಬಿದ್ದರೆ ಅದು ಬುದ್ಧಿ ಪತ್ತರಾಗ್ತದೆ, ಅಂದರೆ ಆ ನಕ್ಷತ್ರ ಕಲ್ಲಾಗ್ತದೆ. ಆವಾಗ ನಮ್ಮ ಬುದ್ಧಿ ಯಾಕೆ, ಏನು ಅನ್ನುವಂತಹ ಕ್ವಶ್ಚನ್ ಮಾರ್ಕ್, ಯಾಕೆ ಎಂಬುವಂತಹ ಪೂಂಚ್ ಲಗ ಜಾತಾ ಹೇ ಅಂತ ಹೇಳ್ತಾರೆ ಬಾಬರವರು. ಅಂದರೆ ಸಂಘಟನೆಯ ವಾತಾವರಣ, ಸೇವಾ ಕ್ಷೇತ್ರದ ವಾತಾವರಣ ಕಂಪ್ಲೀಟ್ ಭಾರಿ ಆಗ್ತದೆ. ಯಾಕೆ, ಏನು ಅನ್ನುವಂತಹ ಕ್ವಶ್ಚನ್ ಬಂದಾಗ ಬಾಬಾ ಈ ಥರ ನಾವೆಲ್ಲ ಮಕ್ಕಳಿಗೆ ವಿಚಿತ್ರವಾದ ತಾರಾಮಂಡಲಕ್ಕೆ ಆ ತಾರಾಮಂಡಲದಲ್ಲಿರುವಂತಹ ನಕ್ಷತ್ರಗಳು ನಾವುಗಳಾಗಿದ್ದೇವೆ ಎನ್ನುವಂಥದ್ದನ್ನು ಬಾಬಾ ಸ್ಪಷ್ಟ. ಅಂದರೆ ಆತ್ಮಿಕ ನಕ್ಷತ್ರಗಳು ನಾವು,
ಆತ್ಮಿಕ ನಕ್ಷತ್ರಗಳು, ಜ್ಞಾನ ನಕ್ಷತ್ರಗಳು, ಹೊಳೆಯುತ್ತಿರುವ ನಕ್ಷತ್ರಗಳು, ಬ್ರಹ್ಮನ ರಾತ್ರಿಯಲ್ಲಿ ಪ್ರಕಟ ಆಗಿರುವಂತಹ ನಕ್ಷತ್ರಗಳು. ಆ ಸಿತಾರೆ ರಾತ್ರಿಯನ್ನು ದಿನ ಮಾಡುವುದಿಲ್ಲ, ಆದರೆ ಸೂರ್ಯ ರಾತ್ರಿಯನ್ನು ದಿನ ಮಾಡ್ತಾನೆ, ಸೂರ್ಯ ಬಂದು ರಾತ್ರಿಯನ್ನು ದಿನ ಮಾಡ್ತಾನೆ. ಆದರೆ ನೀವು ನಕ್ಷತ್ರ, ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮನ ಜೊತೆತನವನ್ನು ಮಾಡಿ ರಾತ್ರಿಯನ್ನು ದಿನವನ್ನಾಗಿ ಮಾಡ್ತೀವಿ. ಅಂದರೆ ಏನು? ರಾತ್ರಿಯನ್ನು ದಿನ ಮಾಡೋದಂದ್ರೆ ಏನು? ಯಾರು ಹೇಳ್ತೀರಿ? ರಾತ್ರಿಯನ್ನು ದಿನ ಮಾಡುವಂಥದ್ದು ಅಂದರೆ ಏನು? ರಾತ್ರಿ ಅಂದರೆ ಏನು? ಯಾವ ಒಂದು ಸೂಕ್ಷ್ಮ ಮೀನಿಂಗ್ ಇದೆ ರಾತ್ರಿಗೆ? ದಿನ ಅಂದರೆ ಯಾವ ಒಂದು ಸೂಕ್ಷ್ಮ ಮೀನಿಂಗ್ ಇದೆ? ರಾತ್ರಿ ಅಂದರೆ ಏನು? ದಿನ ಅಂದರೆ ಏನು? ಯಾವ ಒಂದು ಸೂಕ್ಷ್ಮ ಮೀನಿಂಗ್ ಇದೆ? ಯಾವ ಒಂದು ಸೂಕ್ಷ್ಮ ಮೀನಿಂಗ್ ಇದೆ? ಬಾಬಾ ಪ್ರತಿಯೊಂದು ಮುದ್ದು ಮುದ್ದಾದ ಫರಿಸ್ತೆಗಳನ್ನು ನೋಡ್ತಾ ಇದ್ದಾರೆ. ಎಲ್ಲ ಮುದ್ದು ಮುದ್ದಾದ ಫರಿಸ್ತೆಗಳು ಗೋಲ್ಡನ್ ಹಾಲಲ್ಲಿ ಕುಳಿತುಕೊಂಡಿದ್ದೇವೆ. ಎದುರುಗಡೆ ಬಾಪದಾದ, ಸುತ್ತಲೂ ಎಲ್ಲ ಪೂರ್ವಜ ಫರಿಸ್ತೆಗಳು ಕುಳಿತುಕೊಂಡು ಮುಗುಳ್ನಾಗ್ತಾ ಇದ್ದಾರೆ. ಎಲ್ಲ ದಾದಿಯರು ಬಾಬಾ ಕ್ವಶನ್ ಮಾಡ್ತಾ ಇದ್ದಾರೆ. ಜ್ಞಾನ ಚಂದ್ರಮನ ಜೊತೆತನ ಮಾಡಿಕೊಂಡು ರಾತ್ರಿಯನ್ನು ದಿನ ಮಾಡುವಂಥದ್ದಂದ್ರೆ ಏನು? ಜ್ಞಾನ ಸೂರ್ಯ, ನಾವು ನಕ್ಷತ್ರಗಳು, ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆತನ ಮಾಡಿಕೊಂಡು ರಾತ್ರಿಯನ್ನು ದಿನ ಮಾಡುವಂಥದ್ದಂದ್ರೆ ಏನು? ಬಾಬಾ ಕೇಳ್ತಿದ್ದಾರೆ. ಮುದ್ದು ಮುದ್ದಾದ ಫರಿಸ್ತೆಗಳೆಲ್ಲರೂ ಕೈ ಎತ್ತುತ್ತಾ ಇದ್ದಾರೆ. ಪರಮಾತ್ಮ ಸಮೀಪದ ರಚನೆಗಳು ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ನೋಡ್ತಾ ಇದ್ದಾರೆ. ರಾತ್ರಿ ಅಂದ್ರೆ ಭಕ್ತಿ, ಹಗಲು ಅಂದ್ರೆ ಜ್ಞಾನ. ವಂಡರ್ಫುಲ್. ಮತ್ತೆ ಇನ್ನೂ ಸೂಕ್ಷ್ಮವಾದ ಮೀನಿಂಗ್, ನಾವೆಲ್ಲ ಮಕ್ಕಳಿಗೆ ಜ್ಞಾನದ ಪರಮಾತ್ಮ ಬುದ್ಧಿ ಬಹಳ ಸ್ವಚ್ಛ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬ್ರಾಹ್ಮಣರು ಯಾವಾಗಾದರೆ ಬುದ್ಧಿ ಸ್ವಚ್ಛ ಆಗಿದೆ, ಮಹೀನ್ ರೂಪದಲ್ಲಿ ವಿಚಾರ ಮಾಡಿದಾಗ, ಇನ್ನಷ್ಟು ಆಳವಾಗಿ ವಿಚಾರ ಮಾಡಿದಾಗ ಇನ್ನೂ ಮೋತಿಗಳು ಸಿಗ್ತವೆ, ಜ್ಞಾನ ಮೋತಿಗಳು ಸಿಗ್ತವೆ. ಅಜ್ಞಾನವೆಂಬ ಕತ್ತಲೆ, ಜ್ಞಾನವೆಂಬ ಬೆಳಕು ಅಣ್ಣವ್ರೆ. ಇನ್ನೊಂದ್ಸರಿ ಹೇಳಿ ಸುನಂದಕ್ಕವ್ರೆ. ಅಜ್ಞಾನವೆಂಬುದು ಕತ್ತಲೆ, ಜ್ಞಾನವೆಂಬುದು ಬೆಳಕು. ದಿನ. ಓಕೆ, ವಂಡರ್ಫುಲ್. ಇನ್ನೂ ಆಳದಲ್ಲಿ ರಾತ್ರಿ ಅಂದರೆ ಅಜ್ಞಾನ, ದಿನ ಅಂದರೆ ಬೆಳಕು. ಓಕೆ, ಕರೆಕ್ಟ್. ಇನ್ನೂ ಆನ್ಸರ್ ಬರ್ತವೆ. ಬಾಬನ ಮಕ್ಕಳಲ್ವಾ, ಬುದ್ಧಿ ಲೈನ್ ಕ್ಲಿಯರ್ ಇದೆಯಲ್ವಾ, ಸ್ವಚ್ಛ ಇದೆಯಲ್ವಾ, ಇನ್ನಷ್ಟು ಆಳದಲ್ಲಿ ವಿಚಾರ ಮಾಡಿ ಆನ್ಸರ್ ಬರ್ತವೆ ನೋಡಿ. ಈಗ ಎಲ್ಲ ಕನೆಕ್ಟಿಂಗ್ ಪಾಯಿಂಟ್ಸೇ. ಆನ್ಸರ್ ತಪ್ಪನ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆನ್ಸರ್ ಮಾಡ್ತಿದ್ರೆ ಕರೆಕ್ಟೇ ಆನ್ಸರ್ ಇದೆ, ಎರಡೂ ಕರೆಕ್ಟ್ ಇದೆ. ಇನ್ನೂ ಬರ್ತವೆ ಆನ್ಸರ್. ಈಗ ಬಾಬಾ ನೋಡ್ತಾ ಇದ್ದಾರೆ, ಮುದ್ದಾದ ಮಕ್ಕಳು ಯಾವ ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಆನ್ಸರ್ ಕನೆಕ್ಟೆಡ್ ಇದೆ. ಅಂದ್ರೆ ಕಲಿಯುಗ ಅಂದ್ರೆ ಕತ್ಲು, ಹಗಲು ಅಂತಂದ್ರ ಸಂಗಮ ಯುಗದೊಳಗ ಜ್ಞಾನ ತಗೊಂತೇವಲ್ಲ ಅಣ್ಣವ್ರೆ, ಅದು ಸಂಗಮ ಯುಗ ಹಗಲು. ಓಕೆ ಓಕೆ. ಭಕ್ತಿ ಅಂದ್ರೆ ಕತ್ಲು, ಜ್ಞಾನ ಅಂದ್ರೆ ಹಗಲು. ಭಕ್ತಿ ಅಂತ ಇಲ್ಲಿ ಏನೋ ಹೇಳಿಲ್ಲ, ಬಟ್ ನೀವು ಹೇಳ್ತಿದ್ರಿ, ಕನೆಕ್ಟ್ ಮಾಡಿ ಹೇಳ್ತಾ ಇದ್ರಿ ಪಾಯಿಂಟನ್ನು. ಓಕೆ, ಬಟ್ ಭಕ್ತಿಯನ್ನು ವರ್ಡ್ ಯೂಸ್ ಮಾಡಿಲ್ಲ ಬಾಬ್ರವರು ಇಲ್ಲಿ. ಬಟ್ ಓಕೆ, ನೀವು ಹೇಳ್ತಾ ಇರೋ ಪಾಯಿಂಟ್ ಇದೆಯಲ್ಲ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ. ಬಾಬಾ ಇನ್ನೂ ಆಳದಲ್ಲಿ ಅರ್ಥ ಮಾಡಿಸ್ಬೇಕು. ಎಲ್ರಿಗೂ ಏನೇನು ತಿಳ್ಕೊಂಡಿದ್ವಿ ನಾವು. ಬಾಬಾ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳಿಗೆ ಕೇಳ್ತಾ ಇದ್ದಾರೆ. ಬಾಬಾ ಹೇಳಿದ್ರು ರಾತ್ರಿ, ಸತ್ಯಯುಗ ಅಂದ್ರೆ ಬೆಳಕು. ಇವಾಗ ಆನ್ಸರ್ ಹೆಂಗ್ ಬಂತು? ಹಾಗೆ ಮನನ ಚಿಂತನೆ ಮಾಡ್ತಾ ಒನ್ ಬೈ ಒನ್ ಮುತ್ತುಗಳು ಬರ್ತಾ ಹೋಗ್ತವೆ ನೋಡಿ. ಸ್ವಲ್ಪ ಸುಧಾರಿಸ್ಕೊಳ್ತಲ್ವಾ ಪಾಯಿಂಟ್, ಮುತ್ತು ಹೊರಗೆ ಬಂತು ಇವಾಗ ಅಲ್ವಾ? ಏನು ಹೇಳಿದ್ರಿ ಅಕ್ಕೋರೆ, ರಾಜೇಶ್ವರಿ ಅಕ್ಕೋರು? ವಂಡರ್ಫುಲ್.
ನೋಡಿ, ಕಲಿಯುಗ ಅಂದ್ರೆ ಕಲಿಯುಗ ಅಂದ್ರೇನೆ ಕತ್ಲು, ಕತ್ಲು, ಸತ್ಯುಗ ಅಂದ್ರೆ ಬೆಳಕು, ಸತ್ಯುಗ ಅಂದ್ರೆ ಹಗಲು. ಜ್ಞಾನ ತಗೊಂತೇವಲ್ರಿ. ಓಕೆ, ಎಲ್ಲ ಪಾಯಿಂಟ್ ಕರೆಕ್ಟ್, 100% ಕರೆಕ್ಟು. ಓಕೆ, ಬಟ್ ಪ್ರತಿಯೊಂದು ಮಾತಿನಲ್ಲಿ ಬಾಬಾ ನೋಡಿ ನಮಗೆ ವಿಚಾರ ಶಕ್ತಿಯನ್ನು ಕೊಟ್ಟಿದ್ದಾರಲ್ವ. ಆತ್ಮ ಎಷ್ಟು ಶುದ್ಧ ಆಗ್ತಾ ಹೋಗ್ತದೆ, ಹಾಗಾಗಿ ನಾವು ಹೆಂಗೆ ಮನಚಿಂತನೆ ಮಾಡ್ತಾ ಹೋಗ್ತೀವಿ, ಹಾಗಾಗಿ ಅಷ್ಟೇ ಆಳವಾದ ಮಹೀನವಾದ ಸೂಕ್ಷ್ಮವಾದ ಮೀನಿಂಗ್ ಅರ್ಥ ಆಗ್ತಾ ಹೋಗ್ತದೆ, ಹೊರಗಡೆ ಬರ್ತಾ ಹೋಗ್ತದೆ. ಬೆಣ್ಣೆ ಹೊರಗಡೆ ಬರ್ತದೆ ಅಲ್ವಾ. ಮಜ್ಜಿಗೆ ಕಡ್ದು ಬೆಣ್ಣೆ ಹೇಗೆ ಬರ್ತದೆ, ಮಾತೇರಿಗೆ ಗೊತ್ತಿರ್ತದೆ ಅನುಭವ. ಹಾಗೆ ಮನನ ಚಿಂತನೆ ಮಾಡಿ 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 ಮೋತಿಯನ್ನು ಹೊರಗಡೆ ತೆಗೆಯುವಂಥದ್ದಕ್ಕೆ ಮನನ ಚಿಂತನೆ ಅಂತಾರೆ ಬಾಬರವರು. ಅಂದರೆ ಹೇಗೆ ಮೋತಿ ಅಂದರೆ ಆಳದಲ್ಲಿ, ಸಾಗರನ ಆಳನಲ್ಲಿ ಹೋದಂಗೆಲ್ಲ ಮೋತಿಗಳೇ ಬರ್ತವೆ, ಮುತ್ತುಗಳೇ ಬರ್ತವೆ. ಬರ್ತಾ ಹೋದ್ವಾ, ಒಂದು ಕ್ವಶನ್ಗೆ ಎಷ್ಟು ಆನ್ಸರು, ಎಲ್ಲ ಅಕ್ಯುರೇಟ್ ಆನ್ಸರ್ ಇದ್ದಾವೆ, ಕನೆಕ್ಟಿಂಗ್ ಪಾಯಿಂಟ್ಸ್ ಇದೆ. ಬಾಬಾ ಹೇಳಿದರು, ನೀವು ಸಿತಾರೆ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಜೊತೆತನವನ್ನು ಮಾಡಿಕೊಂಡು ರಾತ್ರಿಯನ್ನು ದಿನವನ್ನಾಗಿ ಮಾಡ್ತೀರಿ. ಎಷ್ಟು ಸುಂದರವಾದ ಪಾಯಿಂಟ್ ಅಲ್ವಾ. ಅರ್ಥ ಆಗ್ತಿದೆಯಲ್ವಾ. ಜ್ಞಾನ ಚಂದ್ರಮನ ಜೊತೆತನವನ್ನು ಮಾಡಿಕೊಂಡು ರಾತ್ರಿಯನ್ನು ದಿನವನ್ನಾಗಿ ಮಾಡ್ತಾರೆ. ರಾತ್ರಿ ಅಂದರೆ ಕತ್ತಲೆಯ ಕಲಿಯುಗ ಎಂಬ ರಾತ್ರಿಯನ್ನು ದಿನವನ್ನಾಗಿ ಹೇಗೆ ಮಾಡ್ತಾರೆ ಶಿವಬಾಬಾ? ಬ್ರಹ್ಮ ಬಾಬರ ಶಿವಬಾಬಾ ಇಬ್ಬರು ಸೇರಿಕೊಂಡು ಅವ್ರು ನಮ್ಮೆಲ್ಲರನ್ನೂ ತಮ್ಮ ಸಮೀಪಕ್ಕೆ ಮಾಡಿಕೊಂಡು ತಮ್ಮ ನಾಲೆಜನ್ನು ನಮ್ಮಲ್ಲಿ ತುಂಬಿ ನಮ್ಮನ್ನು ಕತ್ತಲೆ ಇದ್ದಂಥವರನ್ನ ಸಂಗಮಯುಗಿ ಬ್ರಾಹ್ಮಣರನ್ನಾಗಿ ಮಾಡಿ ಬರ್ತಾ ಬೆಳಕನ್ನು ತರ್ತಾರೆ. ಅದು ಸತ್ಯಯುಗದಲ್ಲಿ ಬೆಳಕು. ಸತ್ಯಯುಗ ಅನ್ನೋದು ಬೆಳಕು, ಕರೆಕ್ಟಾ? ಈಗ ನೋಡಿ, ಕ್ಲಾಕ್ ಇದೆ, ರಾತ್ರಿ ಅಂದರೆ ಕಲಿಯುಗ, ಓಕೆ. ಮಾರ್ನಿಂಗ್ ಅಂದರೆ ಸತ್ಯಯುಗ, ಮಧ್ಯಾಹ್ನ ಅಂದರೆ ಹೇಳ್ರಿ. ಈಗ ಕಂಪ್ಲೀಟ್ ಒಂದು ಕ್ಲಾಕ್ ಇದೆ. ಒಂದು ಕ್ಲಾಕಲ್ಲಿ ರಾತ್ರಿಗೆ ಯಾವ ಯುಗವನ್ನು ಹೋಲಿಸ್ಬೇಕು, ಮುಂಜಾನೆಗೆ ಯಾವ ಯುಗ ಹೋಲಿಸ್ಬೇಕು, ಮಧ್ಯಾಹ್ನಕ್ಕೆ ಯಾವ ಯುಗ, ಮತ್ತು ಸಾಯಂಕಾಲಕ್ಕೆ ಯಾವ ಯುಗವನ್ನು ಹೋಲಿಸ್ಬೇಕು? ರಾತ್ರಿ ಅಂದ್ರೆ ಕಲಿಯುಗ, ಸತ್ಯಯುಗ ಅಂದ್ರೇನೆ ಬೆಳಕು, ಮಧ್ಯಾಹ್ನ ಅಂದ್ರೆ ತ್ರೇತಾಯುಗ, ಸಾಯಂಕಾಲ ಅಂದ್ರೆ ದ್ವಾಪರ ಯುಗ, ರಾತ್ರಿ ಅಂದ್ರೆ ಕಲಿಯುಗ. ದ್ವಾಪರ ಮಧ್ಯ, ಸವೇರ संगम युग, सतयुग सवेरे के बाद का, सतयुग सवेरे के बाद। अभी संगम युग सवेरा। बाबा कब मिलते हैं हमारे को? हम संगम युग में मिलते हैं। बाबा आए तो सवेरा। कौन सा बीच? नहीं, वो एक दो युग है, उसके बीच में मिलते हैं, वो कौन सा युग है? ಅಮೃತ ವೇಳೆ. ಅಮೃತ ವೇಳೆ ಕರೆಕ್ಟ್. ಎರಡು ಯುಗಗಳ ಮಧ್ಯದಲ್ಲಿ ಅವರು ನಮಗೆ ನಮ್ಮನ್ನು ಮಿಲನ ಮಾಡ್ತಾರೆ. ಯಾವ ಯುಗ? ಕಲ್ಯಾಣಕಾರಿ ಸಂಗಮ ಯುಗ. ಕಲ್ಯಾಣಕಾರಿ ಸಂಗಮ ಯುಗ. कलयुग और सतयुग के बीच का संगम युग। 100% करेक्ट है ना। कलयुग और ಓಕೆ. ಬಾಬಾನ ವಿಶೇಷ ರಚನೆಗಳು ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ವಿ. ಬಾಬಾ ನೋಡ್ತಾ ಇದ್ದಾರೆ, ಮುಗುಳ್ನಾಗ್ತಾ ಇದ್ದಾರೆ. ಮೊಬಬಿ ದೀದಿ एक्यूरेट आंसर दे रही है। कलयुग का अंत्य, सतयुग का आदि, उसके मध्य में होता है अमृत वेला, उसको संगम युग। 100% करेक्ट आंसर महबूबी दीदी। वंडरफुल। ऐसा ही आगे बढ़ते जाओ तो क्या होगा?
ಬಾಬಾ ಏನು ಹೇಳಿದ್ರು, ಜ್ಞಾನ ಸೂರ್ಯ ಎಲ್ಲಿಂದ ಬರ್ತಾರೆ? ಪರಮಧಾಮದಿಂದ ಬರ್ತಾರೆ. ಜ್ಞಾನ ಚಂದ್ರಮ ಎಲ್ಲಿ? ಸಂಗಮದಲ್ಲಿ ನಮ್ಗೆ ಸಿಗ್ತಾರೆ. ಅಂದರೆ ಭಲೆ ಅವರು ಬ್ರಹ್ಮ ಬಾಬಾ ಇರ್ತಾರೆ, ಆದರೆ ಸಂಗಮದಲ್ಲಿ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೆಸರು ಕೊಡ್ತಾರೆ. ಅಪ್ಪಾಜಿ ಅಮೃತವೇಳೆ ಬರ್ತಾರೆ, ಮಾರ್ನಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಮಾರ್ನಿಂಗ್ ಅಂದರೆ ಸತ್ಯುಗ, ಸತ್ಯುಗಕ್ಕೆ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ರಾತ್ರಿಯಿಂದ. ಹಾಗೆಯೇ ಬಾಬಾ ಅದಕ್ಕೂ ಕೂಡ ಉದಾಹರಣೆ ಕೊಡ್ತಾ ಹೇಳ್ತಾರೆ, ಹೊರಗಡೆ ಜಗತ್ತಿನಲ್ಲಿ ಈಗ ಅಟ್ ಪ್ರೆಸೆಂಟ್ ನಾವಿರುವಂತಹ ಜಗತ್ತಿನಲ್ಲಿ ಸೂರ್ಯ, जैसे प्रकृति के तारामंडल में अनेक प्रकार के सितारे चमकते हुए दिखाई देते हैं, वैसे परमात्मा तारामंडल में भी भिन्न भिन्न प्रकार के सितारे चमकते हुए दिखाई दे रहे हैं अंद्र बाबरವರು. ಹೇಗೆ ಪ್ರಕೃತಿಯ ತಾರಾಮಂಡಲ ಅಂದರೆ ಆಕಾಶದಲ್ಲಿ ಅನೇಕ ಪ್ರಕಾರದ ನಕ್ಷತ್ರಗಳು ಹೊಳಿತಾ ಇರುವುದು ಕಂಡು ಬರ್ತದೆ ನಮಗೆ. ಹಾಗೆ ಪರಮಾತ್ಮ ತಾರಾಮಂಡಲದಲ್ಲಿ ನಾವು ಭಿನ್ನ ಭಿನ್ನ ಪ್ರಕಾರದ ಸಿತಾರೆಯವರು, ಕೆಲವೊಬ್ಬರು ಬಹಳ ಹೊಳಿತಾ ಇರ್ತೀವಿ. ಅಂದರೆ ಆ ಪರಮಾತ್ಮನ ಸಮೀಪದ ರತ್ನಗಳು ಜಾಸ್ತಿ ಹೊಳಪಿರ್ತವೆ, ಇನ್ನಷ್ಟು ಸ್ವಲ್ಪ ದೂರದಲ್ಲಿ ಸ್ವಲ್ಪ ಡಿಮ್ ಇರ್ತವೆ, ಇನ್ನೊಂದು ಪಕ್ ಮಾಡ್ತಿರ್ತವೆ, ಇನ್ನೊಂದು ಕೆಳಗಡೆನೇ ಬಿದ್ದುಬಿಡ್ತವೆ, ಸ್ಥಿತಿ ಹೊಂದ್ಕೊಳ್ಳಲ್ಲ. ಆ ಥರ ಈ ತಾರಾಮಂಡಲದ ಬಗ್ಗೆ ಪರಮಾತ್ಮ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಮನನ ಚಿಂತನೆ ಮಾಡುವುದು. ಇನ್ನೂ ಮನನ ಚಿಂತನೆಯನ್ನು ಮಾಡಿದಾಗ ನಮಗೆ ಬಹಳಷ್ಟು ಸೂಕ್ಷ್ಮವಾದ ಆಳವಾದ ಅರ್ಥ ಪ್ಲಸ್ ವಿಜುವಲೈಸೇಷನ್ ಶಕ್ತಿ ನಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಪ್ರಾಕ್ಟಿಕಲ್ ಏನಾಗತ್ತೆ, ಏನಿದ್ದೀವಿ ಸೂಕ್ಷ್ಮಾತಿ ಸೂಕ್ಷ್ಮದ ಆಳದಲ್ಲಿ, ಕಂಪ್ಲೀಟ್ ಆಳದಲ್ಲಿ ಹೋಗಿ ಅನುಭವವನ್ನು ಮಾಡಬಹುದು. ನೋಡಿ, ಎಲ್ಲರಿಗೆ ನಾಲೆಜ್ ಪರಮಾತ್ಮ ಪಕ್ಕ ಕೊಟ್ಟಿದ್ದಾರೆ, ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀವಿ. ನಾವೆಲ್ಲರೂ ಪರಮಾತ್ಮ ಸಮೀಪದ ರತ್ನಗಳು, 100% ಜ್ಞಾನ ಸೂರ್ಯನ ಪ್ರತಿನಿತ್ಯ ಜ್ಞಾನ ಸ್ನಾನ ಪರಮಾತ್ಮ ನಾವೆಲ್ಲ ಆತ್ಮಗಳಿಗೆ ಮಾಡಿಸಿ ನಾವೆಲ್ಲ ಆತ್ಮಗಳು ಹೊಳಿತಾ ಇದ್ದೀವಿ, ಪ್ರಾಕ್ಟಿಕಲ್ ಹೊಳಿತಾ ಇದ್ದೀವಿ. ಪ್ರತಿಯೊಂದು ಮಗುವನ್ನು ಬಾಬಾ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗು ಜ್ಞಾನ ಸೂರ್ಯನ ಸಮಾನ, ಜ್ಞಾನ ಚಂದ್ರಮನ ಸಮಾನ ಶೀತಲತೆ, ಜ್ಞಾನ ಸೂರ್ಯನ ಸಮಾನ ಜ್ಞಾನ ಅಗ್ನಿ, ಪ್ರಾಕ್ಟಿಕಲ್ ಅವಸ್ಥೆಗೆ ಬರ್ತಾ ಇದ್ವಿ. ಬಾಬನ ಒಂದು ಕ್ವಶನ್ ಆಗಿತ್ತು, ನಾವೆಲ್ಲ ಮಕ್ಕಳಿಗೆ ಕೈ ಹೀಗೆ ಚಾಚಿ ಕೈಯಲ್ಲಿ ಬಾಬಾ ಒಂದು ಜ್ಯುವೆಲ್ಲರಿ ಬಾಕ್ಸ್ ತೋರಿಸ್ತಾ ಇದ್ದಾರೆ, ಚಿಕ್ಕದಾದ ಜ್ಯುವೆಲ್ಲರಿ ಬಾಕ್ಸ್. ಅದರಲ್ಲಿ ಒಂದು ಮಣಿ ಅವ್ರು ಕೊಡುವಾಗ ಕಾಣಿಸುತ್ತೆ, ಸ್ವಲ್ಪ ಹೊಳಪು ಕಾಣಿಸುತ್ತೆ, ಮುಚ್ಕೊಂಡ್ಬಿಡ್ತಾ ಇದೆ. ಇದಕ್ಕೆ ಇನ್ನೂ ಆನ್ಸರ್ ಬಹಳ ಆತ್ಮಗಳು ಆನ್ಸರ್ ಮಾಡಬೇಕು. ಬಾಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೊಬಬೇಕಾ ಆಪ್ ಬಿ ಆನ್ಸರ್ ದೇನಾ ಹೈ. और ಸುಲೋಚನಕ್ಕ, ರಾಜೇಶ್ವರಿ ಅಕ್ಕವರು ಎಲ್ಲರೂ ಆನ್ಸರ್ ಮಾಡಬೇಕು. ಪ್ರತಿಯೊಬ್ಬರು ಬರೆದು ಕಳಿಸ್ಬೇಕು. ನಿಮ್ಗೆ ಏನು ಅನ್ನಿಸ್ತಾ ಇದೆ, ಬಾಬಾ ಏನು ಹೇಳ್ತಾ ಇದ್ದಾರೆ. ವನಜಾಕ್ಷಿ ಅಕ್ಕವರು, ಅಂಬಿಕಾ ಅಕ್ಕವರು, ಅಕ್ಕಮ್ಮಕ್ಕವರು ಎಲ್ಲರೂ ಆನ್ಸರ್ ಮಾಡಬೇಕು. ಶೈಲಾ ಅಕ್ಕವ್ರು ಇದ್ದೀರಿ, ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು. ವೆಂಕಟ ರೆಡ್ಡಿ ಅನ್ನೋರು ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಅರ್ಥ ಮಾಡ್ಕೊಳ್ರಿ. ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ವಚನದಲ್ಲಿ ತಮ್ಮ ಸಮೀಪದಲ್ಲಿ ಕರೀತಾರೆ. ಕೈ ಚಾಚಿ ಮಗು ಅಂತ ಹೇಳ್ತಾರೆ. ಕೈ ಚಾಚಿ ಮಗು ಅಂದಾಗ ಬಾಬಾ ಒಂದು ಜ್ಯುವೆಲ್ಲರಿ ಬಾಕ್ಸ್, ಚಿಕ್ಕದಾದ ಪುಟಾಣಿ ಬಾಕ್ಸ್ ಇದೆ. ಆ ಬಾಕ್ಸನ್ನು ತನ್ನ ಕೈಯಿಂದ ನಮ್ಮ ಕೈ ಕೊಡ್ತಾ ಇರುವ ಸಮಯದಲ್ಲಿ ಒಂದು ಡೈಮಂಡ್ ರೂಪದಲ್ಲಿ, ಮಣಿಯ ರೂಪದಲ್ಲಿ ವಿಶೇಷ ಒಂದು ಪ್ರಕಾಶತೆ ಕಂಡು ವಾಪಸ್ ಇಮಿಡಿಯೇಟಾಗಿ ಆ ಬಾಕ್ಸ್ ಮುಚ್ಕೊಂಡ್ಬಿಡ್ತದೆ. ಇದರ ರಹಸ್ಯವನ್ನು ಪರಮಾತ್ಮ ಮಕ್ಕಳಿಗೆ ಮನನ ಚಿಂತನೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಯಾವ್ಯಾವ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಮನನ ಚಿಂತನೆ ಮಾಡ್ತೀರಿ ಎನ್ನುವುದನ್ನು ವಿಜಯಲಕ್ಷ್ಮಿ ಅಕ್ಕವರು ಆನ್ಸರ್ ಮಾಡಬೇಕು. ನೆಕ್ಸ್ಟ್ 5 ಡೇಸಲ್ಲಿ ಎಲ್ಲರೂ ಮನನ ಚಿಂತನೆ ಮಾಡಿ ಆನ್ಸರನ್ನು ಮಾಡುವಂಥದ್ದು. ಬಾಬಾ ಯಾವ್ಯಾವ ಮಗು ಏನೇನು ಆನ್ಸರ್ ಮಾಡ್ತು ಅಂತ ಎಲ್ಲವನ್ನ ಸೇವ್ ಮಾಡಲಾಗ್ತದೆ. ಯಾವ ಮಗುವಿನ ವಿಚಾರ ಸಾಗರ ಮಂಥನದ ಒಂದು ಚುರುಕುತನ, ಎಷ್ಟು ಮಟ್ಟಿಗೆ ಆಳದಲ್ಲಿ ಏಕಾಂತವಾಗಿ ಹೋಗಿ ಅದರ ಅನುಭವದಲ್ಲಿ ಹೋಗಿ ಅದರ ಅರ್ಥವನ್ನು ಹುಡ್ಕೊಂಬರ್ತೀರಿ ಅಂಥ ಮಕ್ಕಳಿಗೆ ಪಾಸ್ ವಿತ್ ಆನರ್ ಭವದ ಸರ್ಟಿಫಿಕೇಟನ್ನು ಕೊಡ್ತಾರೆ. ಹಾಗಾಗಿ ಎಲ್ಲರೂ ಆನ್ಸರ್ ಮಾಡಬೇಕು. ನೆಕ್ಸ್ಟ್ 5 ಡೇಸ್ ಸಮಯ ಕೊಡ್ತಾ ಇದ್ದಾರೆ ಬಾಪ್ ದಾದಾರವರು. ಪ್ರತಿಯೊಂದು ಮಗುವನ್ನು ಧರತಿ ಕೆ ಸಿತಾರೋं को ಬಾಪ್ ದಾದಾ ದೇಖ್ ರಹೆ ಹೇ. ಬಾಪ್ ದಾದಾರವರ ಸಮ್ಮುಖದಲ್ಲಿ ನಾವೆಲ್ಲ ಪವರ್ಫುಲ್ ಏಂಜಲ್ಸ್, ಗೋಲ್ಡನ್
ಹಾಲಲ್ಲಿ ಕುಳಿತುಕೊಂಡಿದ್ದೇವೆ. ಬಾಪ್ ದಾದಾರವರು ಸ್ಟೇಜ್ ಮೇಲಿದ್ದಾರೆ. ಎಲ್ಲ ಪೂರ್ವಜಾತ್ಮರಾದ ದಾದಿಯರು, ದೀದಿ ಎಲ್ಲರೂ ಇದ್ದಾರೆ, ಮಮ್ಮ ಇದ್ದಾರೆ. ಅವರ ಸಮೀಪಕ್ಕೆ ಬಾಪ್ ದಾದಾ ಸ್ಟೇಜ್ ಮೇಲೆ ಕರೀತಾ ಇದ್ದಾರೆ. ನಾವೆಲ್ಲ ಮಕ್ಕಳು ಸಮೀಪದಲ್ಲಿ ಸ್ಟೇಜಲ್ಲಿ ನಿಧಾನವಾಗಿ ಹಗೂರತಿ ಅನುಭವ ಮಾಡ್ತಾ ಬಾಬರವರಲ್ಲೇ ಮಗ್ನವಸ್ಥೆಯಲ್ಲಿ ನಮ್ಮ ನಯನಗಳು ಅವರನ್ನೇ ನೋಡ್ತಾ ಅವರ ಸಮ್ಮುಖದಲ್ಲಿ ಬಂದಿದ್ದೇವೆ. ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಒನ್ ಬೈ ಒನ್ ಮಸ್ತಕಕ್ಕೆ, ಹಣೆಗೆ ವಿಜಯೀ ಭವದ ತಿಲಕವನ್ನು ಹಚ್ತಾ ಇದ್ದಾರೆ. ರಕ್ಷಾ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ. ವಿಜಯೀ ಭವದ ತಿಲಕ, ರಕ್ಷಾ ಕವಚ. ಪವಿತ್ರತೆಯ ಬ್ಯಾಡ್ಜನ್ನು ಕೂಡ ಹಾಕ್ತಾ ಇದ್ದಾರೆ. ಪವಿತ್ರತೆಯ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ನಾವೆಲ್ಲರಿಗೂ ಗೋಲ್ಡನ್ ಬ್ಯಾಡ್ಜ್ ಸಿಗ್ತಾ ಇದೆ ಪರಮಾತ್ಮನಿಂದ. ಎಲ್ಲ ಪೂರ್ವಜರ ಎದುರುಗಡೆ ಪರಮಾತ್ಮನ ಸಮ್ಮುಖದಲ್ಲಿ ಸಂಕಲ್ಪದಿಂದ ಸಂಪೂರ್ಣ ಸಮರ್ಪಣೆಯಾಗಿದ್ದೇವೆ ಪರಮಾತ್ಮನಿಗೆ. ಪರಮಾತ್ಮ ಗೋಲ್ಡನ್ ಬ್ಯಾಡ್ಜನ್ನು ನಾವೆಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸ್ವದರ್ಶನ ಚಕ್ರದ ಬ್ರಾಸ್ಲೆಟನ್ನು ನಮ್ಮ ಕೈಗೆ ಕಟ್ತಾ ಇದ್ದಾರೆ. ಸದಾ ಸುಹಾಗಿನಾತ್ಮ ಭವದ ಗೋಲ್ಡನ್ ರಿಂಗನ್ನು ನಮ್ಮ ಕೈ ಬೆರಳಿಗೆ ತೊಡಿಸ್ತಾ ಇದ್ದಾರೆ. ಸದಾ ಸುಮಂಗಲಿ ಭವ. ಎಲ್ಲ ಮಕ್ಕಳಿಗೆ ಇಷ್ಟೆಲ್ಲ ವರದಾನ, ಇಷ್ಟೆಲ್ಲ ವಿಶೇಷ ಶಕ್ತಿಯನ್ನು ಸಾಧನಗಳ ರೂಪದಲ್ಲಿ ಕೊಡುತ್ತಾ ಮುಗುಳ್ನಗುತ್ತಾ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಅಮೃತವನ್ನು ಸ್ವೀಕರಿಸುತ್ತಾ ಹೃದಯರಾಮನಿಗೆ ಅಮೃತವನ್ನು ಸ್ವೀಕರಿಸುತ್ತಾ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳ್ತಾನೆ ಅನಾತ್ಮ. ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ನಾನಾತ್ಮ ಧರತಿಯ ನಕ್ಷತ್ರನಾಗಿದ್ದೇನೆ. ಸಫಲತೆಯ ನಕ್ಷತ್ರನಾಗಿದ್ದೇನೆ. ಅದೃಷ್ಟದ ನಕ್ಷತ್ರನಾಗಿದ್ದೇನೆ. ನಾನಾತ್ಮ ನಕ್ಷತ್ರದ ಬೆಳಕು, ಹೊಳಪು ವಾಯುಮಂಡಲದ ತುಂಬ ಹರಡಿದೆ. ಮನೆಯ ತುಂಬ ಹರಡಿದೆ. ಮನೆ ಮಂದಿರವಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಗಳಿಗೆ ಗುಡ್ ನೈಟ್. ಓಂ ಶಾಂತಿ. ಹೀಗೆ ಮನನ ಚಿಂತನೆ, ಎಷ್ಟೆಷ್ಟು ಮನನ ಚಿಂತನೆ ಮಾಡ್ತೀವಿ ಅಷ್ಟಷ್ಟು ತಾಕತ್ತು, ಆತ್ಮಕ್ಕೆ ತಾಕತ್ತು ದೊರಕುತ್ತಾ ಹೋಗುತ್ತೆ. ಪಡಿತಾ ಹೋಗ್ತೇವೆ, ಸಂಪೂರ್ಣರಾಗ್ತಾ ಹೋಗ್ತೇವೆ, ಸಂಪನ್ನರಾಗ್ತಾ ಹೋಗ್ತೇವೆ. ಓಂ ಶಾಂತಿ.